ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವೀಡಿಯೋಗಳಲ್ಲಿ ಲಕ್ಷ್ಮಿಗೆಲ್ಲ ಹೇಗೆ ಅಲಂಕಾರ ಮಾಡೋದು, ವೆರೈಟಿಯಾಗಿ ಎಲ್ಲ ಹೇಗೆ ಅಲಂಕಾರ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋ ಇನ್ನೂ ನೀವೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಿಫ್ರೆಂಟಾಗಿ ಹೇಗೆ ಅಲಂಕಾರ ಮಾಡೋದು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ಗಳು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನಂದು ಹಿಂದಿನ ವೀಡಿಯೋಗಳಲ್ಲಿ. ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ. ಇದೇ ಥರ ಕ್ರಿಯೇಟಿವ್ ವಿಡಿಯೋಗಳು ನೀವು ನೋಡೋಕ್ಕೆ ಸಿಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಮುಖವಾಡ ಇರುತ್ತಲ್ಲ, ಅದಕ್ಕೆ ಸಪ್ರೇಟ್ ನೀವೇ ಹೇಗೆ ಕಿರೀಟ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಮನೇಲಿ ಏನಾದ್ರೂ ವರಮಹಾಲಕ್ಷ್ಮಿ ಮುಖವಾಡ ಇದ್ದರೆ, ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಮುಖವಾಡ ಹಾಕಿದ್ರೆ ಅದಕ್ಕೆ ಸಪ್ರೇಟಾಗಿ ಒಂಥರ ಚೆನ್ನಾಗಿರೋದು ಕಿರೀಟಗಳು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನೀವು ಮಾಡೋಕ್ಕಿಂತ ಮುಂಚೆನೇ ಕ್ಲೀನಾಗಿ ಅಳತೆ ಇಟ್ಕೊಳ್ಳಿ ಮುಖವಾಡದ್ದು. ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ನೀವು ಮಾಡಾದ್ಮೇಲೆ ಹಾಕಕ್ಕೆ ಹೋದರೆ ಅದಾಗಲಿಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ. ಕ್ಲೀನಾಗಿ ಅಳತೆ ಇಟ್ಕೊಂಡು ಕರೆಕ್ಟಾಗಿ ಆದರೆ ಆಮೇಲೆ ಮಾಡಿ. ಇಲ್ಲ ಅಂತಂದರೆ ಫಸ್ಟೇ ಒಂದು ಸಲ ಹಾಕಿ ನೋಡಿ. ಅಳತೆನ ಕ್ಲೀನಾಗಿ ಇಟ್ಕೊಂಡಿದ್ರೆ ಮಾತ್ರನೇ ಆಗೋದು. ಇಲ್ಲ ಅಂತಂದರೆ ನೀವೇನಾದ್ರೂ ಅಳತೆ ಇಟ್ಕೊಂಡಿಲ್ಲ ಅಂತಂದ್ಬಿಟ್ಟು ಹಂಗೆ ಮಾಡಿಬಿಟ್ರೆ ಅದು ಲಾಸ್ಟಲ್ಲಿ ಆಗೋಲ್ಲ, ವೇಸ್ಟ್ ಆಗುತ್ತೆ ಮಾಡಿರೋದು. ಇಲ್ಲ ಅಂತಂದರೆ ಅರ್ಧ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸಲ ಹಾಕಿ ನೋಡಿ. ಅವಾಗ ಏನಾದರೂ ಕರೆಕ್ಟಾಗಾದರೆ ಅವಾಗ ಹಾಕಿ ನೋಡಿ. ಅರ್ಧ ಕಿರೀಟ ರೆಡಿಯಾಗಿದೆ. ಇದು ಥರ್ಮೋಕೋಲೆ, ಇದನ್ನು ಹೊಂಚ್ಕೊತಾ ಇದ್ದೀನಿ ನೋಡಿ. ಹಿಂಗೆ ಕಾಣ್ತಾ ಇದೆ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವೇನು ಬೇಕಾದರೂ ಮಾಡ್ಬೋದು. ಎಕ್ಸ್ಟ್ರಾ ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಎಲ್ಲಿ ಅಂತಂದರೆ ಸಿಂಪಲ್ಲಾಗೂ ಮಾಡ್ಕೊಬೋದು ನೋಡಿ. ಈ ಥರ ಕವರು, ರ್ಯಾಪ್ ಮಾಡೋ ಕವರು ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ಬೇಕಾದ್ರೂ ತೆಗೆದು ಮೇಲ್ಗಡೆ ರ್ಯಾಪ್ ಮಾಡ್ಬೋದು ನೋಡಿ. ಹೇಗೆ ಕಾಣುತ್ತೆ. ಇದು ಒಂಥರ ರಫ್ ಇರುತ್ತೆ, ಒಂದು ಥರ ಸ್ಮೂತ್ ಇರುತ್ತೆ. ಅದನ್ನು ಕ್ಲೀನಾಗಿ ಯೂಸ್ ಮಾಡ್ಬೇಕು ನೀವು. ಯಾಕೆ ಅಂತಂದರೆ ಜಾಸ್ತಿ ಪ್ರೆಸ್ ಮಾಡಿದ್ರೆ ಇದು ಹರಿದೋಗ್ಬಿಡುತ್ತೆ. ಒಂದು ಸ್ವಲ್ಪ ರಫ್ ಹಂಗೂ ಇರುತ್ತೆ, ಸ್ಮೂತ್ ಹಂಗೂ ಇರುತ್ತೆ ಇದು. ಆದರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಇದನ್ನ ಹರಿದೋಗ್ಬಿಡುತ್ತೆ. ನನ್ನ ಹಿಂದಿನ ವೀಡಿಯೋಗಳು, ಹಳೆ ವೀಡಿಯೋಗಳು ನೀವೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಅದರಲ್ಲಿ ಡಿಫ್ರೆಂಟಾಗಿ ಹೇಗೆ ಸೀರೆ ಉಡ್ಸೋದು, ಡಿಫ್ರೆಂಟಾಗಿ ಹೇಗೆ ಅಲಂಕಾರ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನ ನೀವೇನಾದರೂ ನೋಡಲಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ. ನಿಲ್ಲಿಸಿ ಹೇಗೆ ಉಡ್ಸೋದು, ಕೂರಿಸಿ ಹೇಗೆ ಉಡ್ಸೋದು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ಗಳನ್ನ ವೆರೈಟಿಯಾಗಿ ಹೇಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ನೀವು ಜಾಸ್ತಿ ಶೇರ್ ಮಾಡಿದಷ್ಟು ಜಾಸ್ತಿ ರೀಚ್ ಆಗೋಕ್ಕೆ ಅವಕಾಶ ಸಿಗುತ್ತೆ. ಸಪೋರ್ಟ್ ಮಾಡಿ. ಹಳೆ ವಿಡಿಯೋಗಳು ತುಂಬ ಚೆನ್ನಾಗಿದೆ. ಅದನ್ನು ಏನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಷ್ಟೊಂದು ಚೈನ್ ಅಣಿಸ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ಅಣಿಸ್ಕೊಂಡು ನೀವಿಲ್ಲ ಅಂದರೆ ಬೇರೆದು ಏನಾದರೂ ಇದ್ದರೆ ಅದನ್ನು ನಿಮ್ಮ ಕ್ರಿಯೇಟಿವಿಟಿ ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನೇ ಮಾಡ್ತೀನಿ ಅಂದರೆ ಇದನ್ನೇ ಮಾಡ್ಬೋದು ನೋಡಿ. ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಕಿರೀಟ. ಇನ್ನೇನಿದ್ರು ಸ್ಟೋನ್ಗಳನ್ನ ಅಣಿಸ್ಕೊಂಡು ಡೆಕೋರೇಟೆಡ್ ಮಾಡ್ಕೊಬೇಕು. ಸ್ಟೋನ್ಗಳು ಸಿಗುತ್ತೆ ಡಿಫ್ರೆಂಟು. ಆ ಕಲರಿಂಗ್ ಮ್ಯಾಚ್ಗೆ ನಿಮ್ಮ ಸೀರೆ ಏನಾದರೂ ತಂದಿದ್ರೆ ಆ ಮ್ಯಾಚ್ಗೆ ಸ್ಟೋನ್ಗಳನ್ನ ತಗೊಳ್ಳಿ. ನಿಮಗೆ ಡಿಫ್ರೆಂಟಾಗಿ ಕಾಣಬೇಕು ಅಂದರೆ ಈ ಥರ ಕಿರೀಟಗಳನ್ನ ರೆಡಿ ಮಾಡ್ಕೊಂಡ್ರೆ ಸಿಂಪಲ್ಲಾಗಿರುತ್ತೆ ಮತ್ತು ಗ್ರ್ಯಾಂಡಾಗಿ ಕಾಣುತ್ತೆ. ಮತ್ತು ನೀವೇ ರೆಡಿ ಮಾಡಿದ್ರಿ ಅನ್ನೋ ಖುಷಿನೂ ಇರುತ್ತೆ. ದೇವರಿಗೆ ನಾನೇ ರೆಡಿ ಮಾಡಾಕ್ತೀನಿ ಅನ್ನೋದೊಂದು ಖುಷಿ ಇರುತ್ತೆ. ಮತ್ತು ಡಿಫ್ರೆಂಟಾಗೂ ಏನೋ ಹೊಸ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಸ್ಟೋನ್ ಅಂಟಿಸ್ಕೊಬೇಕು. ಆ ಗ್ಯಾಪ್ಗೆ ಈಗ ಸ್ಟೋನ್ಗಳೆಲ್ಲ ಅಂಟಿಸ್ಕೊಂಡ್ರೆ ಮುಗೀತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಿರೀಟ. ಇದು ನಾನು ಈ ಲಕ್ಷ್ಮಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯನೂ ಒಂದೊಂದು ಸ್ಟೋನ್ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಿರೀಟ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ.
ನಂದು ಹಿಂದಿನ ವೀಡಿಯೋ ಹಳೆ ವೀಡಿಯೋಗಳನ್ನ ನೀವೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೀರೆ ಉಡ್ಸೋದು ಮತ್ತು ಡಿಫ್ರೆಂಟಾಗಿ ಹೇಗೆ ಅಲಂಕಾರ ಮಾಡೋದು ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಆ ವೀಡಿಯೋಗಳನ್ನೇನಾದರೂ ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ಆ ವೀಡಿಯೋಗಳು ತುಂಬ ಚೆನ್ನಾಗಿದೆ. ಆ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ, ಹಿಂದಿನ ವೀಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಆ ವೀಡಿಯೋಗಳನ್ನ ಹೋಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.